ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟ್ ಆಗಿದೆ 24/4/25. मीठे बच्चे, वैजयंती माला में आने के लिए निरंतर बाबा को याद करो. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ವೈಜಯಂತಿ ಮಾಲೆಯಲ್ಲಿ ಬರೋಕ್ಕೋಸ್ಕರ ನಿರಂತರ ತಂದೆಯನ್ನ ನೆನಪು ಮಾಡ್ತಾ ಇರಿ. अपना टाइम वेस्ट मत करो, पढ़ाई पर पूरा पूरा ध्यान. ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ, ವಿದ್ಯೆಯ ಬಗ್ಗೆ ಸಂಪೂರ್ಣ ಗಮನವನ್ನು ನೀಡಿ. ಪ್ರಶ್ನೆ ಆಗಿದೆ, बाप अपने बच्चों से कौन सी एक रिक्वेस्ट करते हैं? ತಂದೆ ತನ್ನ ಮಕ್ಕಳ ಜೊತೆ ಯಾವುದೊಂದು ರಿಕ್ವೆಸ್ಟ್ ಮಾಡ್ತಾರೆ? ಉತ್ತರ ಆಗಿದೆ, मीठे बच्चे, बाप रिक्वेस्ट करते अच्छी रीति पढ़ते रहो, बाप के डैडी की लाज रखो. ಬಾಬಾ ಅಂತಾರೆ, ಮಧುರಾದ ಮಕ್ಕಳೇ, ತಂದೆ ರಿಕ್ವೆಸ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದೆ, ತಂದೆಯ ಡ್ಯಾಡಿಯ ಗೌರವವನ್ನು ಇಟ್ಕೊಳ್ಳಿ. ಐಸಾ ಕೋಯಿ ಗಂದಾ ಕಾಮ್ ಮತ್ ಕರೋ ಜಿಸ್ಸೆ ಬಾಬಾ ಕಾ ಬದ್ನಾಮ್ ನಾ ಹೋ. ಆ ರೀತಿ ಕೊಳಕಿನ ಕೆಲಸವನ್ನು ಮಾಡಕ್ಕೆ ಹೋಗ್ಬಿಡಿ, ತಂದೆಯ ಹೆಸರು ಕೆಡುವ ರೀತಿ. ಸತ್ಯ ಬಾಬ್, ಸತ್ಯ ಶಿಕ್ಷಕ್, ಸದ್ಗುರು ಕಿ ಕಭಿ ನಿಂದಾ ಮತ್ ಕರೋ. ಸತ್ಯವಾದ ತಂದೆ, ಸತ್ಯವಾದ ಶಿಕ್ಷಕ, ಸದ್ಗುರುವಿನ ನಿಂದನೆಯನ್ನ ಮಾಡಬೇಡಿ. ಪ್ರತಿಜ್ಞಾ ಕರೋ ಜಬ್ ತಕ್ ಪಢಾಯಿ ಹೈ ತಬ್ ತಕ್ ಪವಿತ್ರ ಜರೂರ್ रहेंगे. ಪ್ರತಿಜ್ಞೆಯನ್ನ ಮಾಡಿ, ಎಲ್ಲಿವರೆಗೂ ವಿದ್ಯೆ ಇದೆ ಅಲ್ಲಿವರೆಗೂ ಪವಿತ್ರರಾಗಿ ಇರ್ತೀವಿ. ಇಂದಿನ ಹಾಡು, तुम्हें पाके हमने जहान पालिया, जहान तो जहान आसमान भी पार. ನಿಮ್ಮನ್ನ ಪಡೆದು ನಾವು ಇಡೀ ಭೂಮಿಯನ್ನ, ಆಕಾಶವನ್ನ, ಎಲ್ಲವನ್ನ ಪಡೆದೆವು. ಓಂ ಶಾಂತಿ. यहाँ किन्होंने कहा कि तुम्हें पाकर सारे जहान की राजाई पाते, अभी तुम स्टूडेंट भी हो तो बच्चे भी हो. ಇದು ಯಾರಂದ್ರು? ನಿಮ್ಮನ್ನ ಪಡೆದು ಇಡೀ ಭೂಮಿಯನ್ನ, ರಾಜ್ಯವನ್ನ ಪಡೆದ್ವಿ. ಈಗಂತೂ ತಾವು ಸ್ಟೂಡೆಂಟು ಆಗಿದ್ದೀರಾ, ಸಂತಾನನೂ ಆಗಿದ್ದೀರಾ. तुम जानते हो बेहद का बाप हम बच्चों को विश्व का मालिक बनाने के लिए आए हैं. ತಮಗಂತೂ ಅರಿವಾಗಿದೆ, ಈಗ ಅನಂತವಾದ ತಂದೆಗೆ ನಾವು ಮಕ್ಕಳು ವಿಶ್ವದ ಮಾಲೀಕರಾಗಿ ಆಗೋದಕ್ಕೆ ಬಂದಿದ್ದೀವಿ. उनके सामने हम बैठे हैं, हम राजयोग सीख रहे हैं, अर्थात विश्व का क्राउन प्रिंस बनने तुम यहाँ पढ़ने आए हो ಅಥವಾ ಪಡಾತೆ. ಅವರ ಸಮ್ಮುಖದಲ್ಲಿ ನಾವು ಉಪಸ್ಥಿತರಾಗಿದೆ, ನಾವು ರಾಜಯೋಗವನ್ನು ಕಲಿತಿದ್ದೀವಿ, ಅಂದರೆ ವಿಶ್ವದ ಕಿರೀಟಧಾರಿ ರಾಜಕುಮಾರ, ರಾಜಕುಮಾರಿ ಆಗೋದಕ್ಕೆ. ಇಲ್ಲಿ ಓದಕ್ಕೋಸ್ಕರ ಬಂದಿದ್ದೀವಿ ಅಥವಾ ಓದ್ತಿದ್ದೀವಿ. ये गीत तो भक्ति मार्ग का गाया है, बुद्धि से बच्चे जानते हम विश्व के महाराजा महाराणी. ಈ ಹಾಡಂತೂ ಭಕ್ತಿ ಮಾರ್ಗದ ಗಾಯನ ಆಗಿದೆ. ಬುದ್ಧಿಯಿಂದ ಮಕ್ಕಳಿಗೆ ಅರ್ಥ ಆಗುತ್ತೆ, ನಾವು ವಿಶ್ವದ ಮಹಾರಾಜ ಮಹಾರಾಣಿ ಅಂತ. बाप है ज्ञान का सागर, सुप्रीम रूहानी टीचर, रूहों को बैठ पड़ा. ತಂದೆ ಜ್ಞಾನ ಸಾಗರ, ಪರಮ ಆತ್ಮಿಕ ಟೀಚರ್, ಆತ್ಮಗಳಿಗೆ ಕುತ್ಕೊಂಡು ಓದಿಸಿದ್ದಾರೆ. आत्मा इस शरीर रूपी कर्मेंद्रियों द्वारा जानती है कि हम बाबा से विश्व क्राउन प्रिंस प्रिंसेज बनने के लिए पाठशाला में बैठे हैं. ಆತ್ಮ ಈ ಶರೀರ ರೂಪಿ ಕರ್ಮೇಂದ್ರಿಯಗಳಿಂದ ಅರ್ಥ ಮಾಡ್ಕೊಳತ್ತೆ, ನಾನು ತಂದೆಯಿಂದ ವಿಶ್ವದ ಕಿರೀಟ, ರಾಜಕುಮಾರ, ರಾಜಕುಮಾರಿ ಆಗಕ್ಕೋಸ್ಕರ ಪಾಠಶಾಲೆಯಲ್ಲಿ ಕೂತಿದ್ದೀನಿ. कितना नशा होना चाहिए अपने दिल से पूछो, इतना नशा हम स्टूडेंट में है. ಇಷ್ಟೊಂದು ನಶೆ ಇರಬೇಕಲ್ಲ, ತಮ್ಮ ಹೃದಯದಿಂದ ಕೇಳಿ, ನಾವು ಸ್ಟೂಡೆಂಟ್ ಅಂದ ಮೇಲೆ ಇಷ್ಟೊಂದು ನಶೆ ಇರುತ್ತಾ? ये कोई नया बात नहीं, हम कलब कलब विश्व के क्राउन प्रिंस और प्रिंसेज बनने के लिए बाबा के पास आए. ಇದೇನು ಹೊಸ ಮಾತಲ್ಲ. ನಾವು ಕಲ್ಪ ಕಲ್ಪ ವಿಶ್ವದ ರಾಜ್ಯ ಕಿರೀಟ, ರಾಜಕುಮಾರ, ರಾಜಕುಮಾರಿ ಆಗಕ್ಕೋಸ್ಕರ ತಂದೆ ಹತ್ರ ಬರ್ತೀವಿ. जो बाप बाप भी है, टीचर भी है, बाप पूछते हैं तो सभी कहते हम तो सूर्यवंशी क्राउन प्रिंस प्रिंसेज व लक्ष्मी नारायण बने. ತಂದೆ ತಂದೆನೂ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ.
ತಂದೆ ಕೇಳ್ತಾರೆ, ನೀವೆಲ್ಲರೂ ಏನಾಗ್ತೀರಾ? ಎಲ್ಲರೂ ಅಂತಾರೆ, ಸೂರ್ಯವಂಶಿ ಕಿರೀಟಧಾರಿ ರಾಜಕುಮಾರ ರಾಜಕುಮಾರಿ ಲಕ್ಷ್ಮೀನಾರಾಯಣರಾಗ್ತೀವಿ. अपने दिल से पूछना चाहिए, हम ऐसा पुरुषार्थ करते, बेहद का बाप जो स्वर्ग का वर्षा देने आए वो हमारा माँ बाप टीचर गुरु भी हैं, तो जरूर वर्षा भी इतना ऊंच देंगे ना. ತಮ್ಮ ಹೃದಯದಿಂದ ಕೇಳಿ, ನಾವು ಈ ರೀತಿ ಪುರುಷಾರ್ಥ ಮಾಡ್ತಿದ್ದೀವ? ಅನಂತವಾದ ತಂದೆ ಸ್ವರ್ಗದ ಆಸ್ತಿಯನ್ನು ನೀಡ್ತಾರೆ. ಅವರು ನಮ್ಮ ತಂದೆ, ಟೀಚರ್, ಗುರುವು ಆಗಿದ್ದಾರೆ. ಖಂಡಿತವಾಗಿ ಆಸ್ತಿನೂ ಅಷ್ಟೇ ಉನ್ನತವಾಗಿ ಕೊಡ್ತಾರಲ್ಲ. देखना चाहिए, हमको इतनी खुशी है कि हम आज पढ़ते हैं, कल क्राउन प्रिंस बनेंगे, क्योंकि ये संगम है. ನೋಡಬೇಕಾಗಿದೆ, ಇಷ್ಟೊಂದು ಖುಷಿ ನಮಗಿದೆಯಾ? ಇವತ್ತು ನಾವು ಓದ್ತಿದ್ದೀವಿ, ನಾಳೆ ಕಿರೀಟಧಾರಿ ರಾಜಕುಮಾರ ಆಗ್ತೀವ. ಯಾಕೆಂದರೆ ಇದು ಸಂಗಮ ಅಲ್ವಾ? अभी इस पार हो उस पार स्वर्ग में जाने के लिए पढ़ते हो, वहां तो सर्वगुण संपन्न 16 कला संपन्न बनकर ही जाएंगे ना. ಈಗ ಈ ತೀರದಲ್ಲಿದ್ದೀವಿ, ನಂತರ ಆ ತೀರ ಸ್ವರ್ಗದಲ್ಲಿ ಹೋಗಕ್ಕೋಸ್ಕರ ಓದ್ತಾ ಇದ್ದೀವಿ. ಅಲ್ಲಂತೂ ಸರ್ವಗುಣ ಸಂಪನ್ನ 16 ಕಲಾ ಸಂಪನ್ನರಾಗಿ ಹೋಗ್ತೀವಲ್ಲ. हम ऐसे लायक बने, अपने से पूछना चाहिए, एक नारद भगत की बात नहीं है. ನಾವು ಈ ರೀತಿ ಲಾಯಕ್ ಆಗಿದ್ದೀವ? ನಮ್ಮ ಜೊತೆ ನಾವೇ ಕೇಳಬೇಕು. ನಾನು ಒಂದು ನಾರದ ಭಕ್ತನ ಮಾತಲ್ವಲ್ಲ. तुम सब भगत थे, अब बाप भक्ति से छुड़ाए, तुम जानते हो हम बाप के बच्चे बने, उनसे वर्षा लेने, विश्व का क्राउन प्रिंस बनने के लिए आए. ನಾವೆಲ್ಲರೂ ಭಕ್ತರಾಗಿದ್ವಿ. ಈಗ ತಂದೆ ಭಕ್ತಿಯಿಂದ ಬಿಡುಗಡೆ ಮಾಡಿದರು. ತಮಗಂತೂ ಅರಿವಾಗಿದೆ, ನಾವು ತಂದೆಯ ಮಕ್ಕಳಾಗಿದ್ದೀವಿ, ಅವರಿಂದ ಆಸ್ತಿಯನ್ನು ಪಡೀತಾ ಇದ್ದೀವಿ, ವಿಶ್ವದ ಕಿರೀಟಧಾರಿ ರಾಜಕುಮಾರ ಆಗಕ್ಕೋಸ್ಕರ. बाबा कहते, बल अपने गृहस्थ व्यवहार में रहो, वानप्रस्थ अवस्था वालों को गृहस्थ व्यवहार में नहीं रहना होता. कुमार कुमारियां भी गृहस्थ व्यवहार में नहीं है. ತಂದೆ ತಿಳಿಸ್ತಾರೆ, ಬಳಿ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಿ. ವಾನಪ್ರಸ್ಥ ಸ್ಥಿತಿಯಲ್ಲಿರೋರಿಗೆ ಗೃಹಸ್ಥ ವ್ಯವಹಾರದ ಮಾತೇ ಇಲ್ವಲ್ಲ. ನಂತರ ಕುಮಾರ ಕುಮಾರಿಯರು ಗೃಹಸ್ಥ ವ್ಯವಹಾರದಲ್ಲಿ ಇಲ್ಲ. उनके भी स्टूडेंट लाइफ है, ब्रह्मचर्य में पढ़ाई पढ़ते, अब ये पढ़ाई है बहुत ऊंचा, इसमें पवित्र बनना हमेशा के. ಅವರದಂತೂ ಸ್ಟೂಡೆಂಟ್ ಲೈಫ್ ಆಗಿದೆ. ಬ್ರಹ್ಮಚರ್ಯದಲ್ಲಿ ವಿದ್ಯೆಯನ್ನು ಓದ್ತಾರೆ. ಈಗ ಈ ವಿದ್ಯೆ ಬಹಳ ಉನ್ನತ ಆಗಿದೆ. ಇದರಲ್ಲಿ ಪವಿತ್ರವಾಗಿ ಸದಾಗೋಸ್ಕರ ಇರಬೇಕಾಗತ್ತೆ. वहां तो ब्रह्मचर्य में पढ़कर फिर विकार में जाते, यहाँ तुम ब्रह्मचर्य में रहकर पूरी पढ़ाई पढ़ते. ಅಲ್ಲಂತೂ ಬ್ರಹ್ಮಚರ್ಯದಲ್ಲಿ ಹೋಗಿ ವಿದ್ಯೆಯನ್ನು ಕಲಿತು ವಿಕಾರದಲ್ಲಿ ಹೋಗ್ತಾರೆ. ಇಲ್ಲಿ ತಾವು ಬ್ರಹ್ಮಚರ್ಯದಲ್ಲಿ ಇದ್ದು ಪೂರ್ತಿ ವಿದ್ಯಾಭ್ಯಾಸವನ್ನ ಮಾಡ್ತೀರಾ. बाप कहते, हम पवित्रता का सागर है, तुमको भी बनाते, तुम जानते हो आधा कला हम पवित्र रहते हैं. ತಂದೆ ತಿಳಿಸ್ತಾರೆ, ನಾವು ಪವಿತ್ರತೆಯ ಸಾಗರ ಆಗಿದ್ದೀವಿ, ನಿಮ್ಮನ್ನು ಅದೇ ರೀತಿ ಮಾಡ್ತೀವಿ. ತಮಗೆ ಗೊತ್ತಿದೆ, ಅರ್ಧ ಕಲ್ಪ ನಾವು ಪವಿತ್ರವಾಗಿ ಇರ್ತೀವಿ. बराबर बाप से प्रतिज्ञा की थी, बाबा हम क्यों नहीं पवित्र बन पवित्र दुनिया का मालिक बनेंगे. कितना बड़ा बाप है, बल है साधारण तन, परंतु आत्मा में नशा चढ़ता है. ಖಂಡಿತವಾಗಿ ಬಾಬಾ ಪ್ರತಿಜ್ಞೆಯನ್ನ ಮಾಡಿಸ್ತಾರೆ. ಬಾಬುವ್ರ ಮುಂದೆ ಮಾಡಬೇಕಾಗಿದೆ, ನಾವು ಯಾಕೆ ಪವಿತ್ರ ಇರೋದಿಲ್ಲ? ಪವಿತ್ರವಾಗಿದ್ದು ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀವಿ. ಎಷ್ಟೊಂದು ದೊಡ್ಡ ತಂದೆ, ಬಲೆ ಸಾಧಾರಣ ದೇಹದಲ್ಲಿ ಇದ್ದಾರೆ, ಆದರೆ ಆತ್ಮಕ್ಕಂತೂ ನಶೆ ಇರುತ್ತಲ್ಲ. बाबा आए हैं पवित्र बनाने, कहते तुम विकार में जाते जाते वैशाली में आकर पड़े, तुम सत्युग में पवित्र थे, ये राधा कृष्ण पवित्र प्रिंस प्रिंसेज है. ತಂದೆ ಬಂದಿದ್ದರೆ ಪವಿತ್ರರಾಗಿ ಮಾಡಕ್ಕೋಸ್ಕರ. ಅಂತಾರೆ ನೀವು ವಿಕಾರದಲ್ಲಿ ಹೋಗ್ತಾ ಹೋಗ್ತಾ ವೈಶಾಲ್ಯದಲ್ಲಿ ಹೋಗಿ ಬಿದ್ದಿದ್ದೀರಿ. ನೀವು ಸತ್ಯುಗದಲ್ಲಿ ಪವಿತ್ರರಾಗಿದ್ವಿ, ಈ ರಾಧಾಕೃಷ್ಣ ಪವಿತ್ರ ರಾಜಕುಮಾರ ರಾಜಕುಮಾರಿ ಆಗಿದ್ರಲ್ಲ.
देखो विष्णु की माला भी देखो, रुद्र माला सो विष्णु की माला बनेंगी. ರುದ್ರ ಮಾಲೆಯನ್ನು ನೋಡಿ, ವಿಷ್ಣು ಮಾಲೆಯನ್ನು ನೋಡಿ. ರುದ್ರ ಮಾಲೆನೇ ನಂತರ ವಿಷ್ಣುವಿನ ಮಾಲೆ ಆಗತ್ತೆ. वैजयंती माला में आने के लिए बाप समझाते, पहले तो निरंतर बाबा को याद करो, अपना टाइम ವೇಸ್ಟ್ मत करो. ವೈಜಯಂತಿ ಮಾಲೆಯಲ್ಲಿ ಬರಕ್ಕೋಸ್ಕರ ತಂದೆ ತಿಳಿಸ್ತಾರೆ, ತಮ್ಮನ್ನ ತಾವು ನಿರಂತರ ತಂದೆಯ ನೆನಪಿನಲ್ಲೇ ತೊಡಗಿಸಿ, ತಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ. इन कौड़ियों पिछाड़ी बंदर मत बनो, बंदर चने खाते हैं ना. ಈ ಕಡಲೆ ಹಿಂದೆ ಕೋತಿ ಆಗಬೇಡಿ, ಕೋತಿ ಕಡಲೆಯನ್ನು ತಿನ್ನತ್ತಲ್ಲ. अभी तुमको बाबा रत्न दे रहे हैं, फिर कौड़ियों ಅಥವಾ ಚನೆ ಪಿಚಾಡಿ ಜಾಯಂಗೆ तो क्या हालत होगा. ಈಗ ತಮಗೆ ತಂದೆ ರತ್ನಗಳನ್ನು ನೀಡ್ತಿದ್ದಾರೆ, ನಂತರ ಈ ಗವ್ವೆಗಳ ಹಿಂದೆ ಅಥವಾ ಕಡಲೆ ಹಿಂದೆ ಹೋದ್ರೆ ಎಂಥ ಪರಿಸ್ಥಿತಿ ಆಗಬಹುದು. रावण के कैद में चले जाएंगे, बाबा आकर रावण की कैद से छुड़ाते हैं. ರಾವಣನ ಜೈಲಲ್ಲಿ ಹೋಗ್ಬಿಡ್ತಾರೆ, ಬಾಬಾ ಅವರು ಬಂದು ರಾವಣದ ಜೈಲಿಂದ ಬಿಡುಗಡೆ ಮಾಡ್ತಿದ್ದಾರೆ. कहते हैं देह सहित देह के सब संबंधों से बुद्धि का त्याग करो, अपने को आत्मा निरंतर निश्चय करो. ಅಂದರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನ ಬುದ್ಧಿಯಿಂದ ತ್ಯಜಿಸಿ, ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡಿಕೊಳ್ಳಿ. बाप कहते मैं कलब कलब भारत में आता हूँ, भारतवासी बच्चों को विश्व का क्राउन प्रिंस प्रिंसेज बनाता. ತಂದೆ ತಿಳಿಸ್ತಾರೆ, ನಾನು ಕಲ್ಪ ಕಲ್ಪ ಭಾರತದಲ್ಲಿ ಬರ್ತೀನಿ, ಭಾರತವಾಸಿ ಮಕ್ಕಳಿಗೆ ವಿಶ್ವದ ಕಿರೀಟಧಾರಿ राजकुमार राजकुमारी ಮಾಡ್ತೀನಿ. कितना सहज पढ़ाते, ऐसे भी नहीं कहते कोई 4-8 घंटा आकर बैठो नहीं. ಇಷ್ಟು ಸಹಜವಾಗಿ ಓದಿಸ್ತಾರೆ, ಆ ರೀತಿನೂ ಅಲ್ಲ 4 ಅವರು ಬಂದಿಲ್ಲಿ ಕುತ್ಕೊಳ್ಳಿ ಇಲ್ಲ. गृहस्थ व्यवहार में रहते अपने को आत्मा समझ मुझे याद करो, तो तुम पतित से पावन बन जाएंगे. विकार में जाने वाले को पतित कहा जाता. ಗೃಹಸ್ಥ ವ್ಯವಹಾರದಲ್ಲಿದ್ದು ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ, ತಾವು ಪತಿತರಿಂದ ಪಾವನರಾಗ್ತೀರ. ವಿಕಾರದಲ್ಲಿ ಹೋಗೋವರಿಗೆ ಪತಿತರು ಅಂತಾರೆ. ದೇವತಾಯೇ ಪಾವನ है इसलिए उनकी महिमा गाई जाती. बाबा समझाते वो है अल्पकाल क्षण बंगुर का सो. ದೇವತೆಗಳು ಪಾವನವಾಗಿದ್ದಾರೆ, ಅದಕ್ಕೆ ಅವರ ಮಹಿಮೆಯನ್ನು ಗಾಯನ ಮಾಡಲಾಗುತ್ತೆ. ಬಾಬಾ ತಿಳಿಸ್ತಾರೆ, ಅದಾಗಿದೆ ಅಲ್ಪ ಕಾಲ ಕ್ಷಣ ಬುಂಗುರದ ಸುಖ. सन्यासी ठीक कहते कि काम विष्टा समान सुख है, परंतु उनको पता नहीं देवताओं को कितना सुख है. ಸನ್ಯಾಸಿಗಳು ಸರಿಯಾಗಿ ಅಂತಾರೆ, ಸುಖ ಕಾಂಗವಿಷ್ಟ ಸಮಾನ ಅಂದ್ರೆ ಬಹಳ ಅಲ್ಪ ಅಂತ. ಆದರೆ ಅವರಿಗೆ ಗೊತ್ತಿಲ್ವಲ್ಲ, ದೇವತೆಗಳಿಗೆ ಎಷ್ಟೊಂದು ಸುಖ ಇರುತ್ತೆ. नाम ही सुखधाम है, ये दुखधाम, इन बातों का दुनिया में किसको पता नहीं. ಹೆಸರೇ ಸುಖಧಾಮ, ಇದಾಗಿದೆ ದುಃಖಧಾಮ. ಈ ಮಾತುಗಳು ಪ್ರಪಂಚದವರಿಗೆ ಏನು ಗೊತ್ತಿಲ್ಲ. बाबा ही आकर कलब कलब समझाते, देही अभिमानी बनाते, अपने को आत्मा समझो. ತಂದೆನೇ ಬಂದು ಕಲ್ಪ ಕಲ್ಪ ತಿಳಿಸ್ತಾರೆ, ಆತ್ಮ ಅಭಿಮಾನಿಯಾಗಿ ಮಾಡ್ತಾರೆ, ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ. तुम आत्मा हो ना कि देह, देह के तुम मालिक हो, देह तुम्हारी मालिक नहीं है. ತಾವು ಆತ್ಮ ಆಗಿದ್ದೀರಾ, ದೇಹ ಅಲ್ಲ. ದೇಹಕ್ಕೆ ನೀವು ಮಾಲೀಕರು, ದೇಹ ನಿಮ್ಮ ಮಾಲೀಕ ಅಲ್ಲ. 84 जन्म लेते लेते अब तुम तमो प्रधान बन गए हो, तुम्हारी आत्मा और शरीर दोनों पतित बने. 84 ಜನ್ಮವನ್ನ ಪಡಿತಾ ಪಡಿತಾ ತಾವು ತಮೋ ಪ್ರಧಾನ ಆಗಿದ್ದೀರಿ, ತಮ್ಮ ಆತ್ಮ ದೇಹ ಎರಡೂ ಪತಿತ ಆಗಿದೆ. ದೇ ಅಭಿಮಾನಿ ಬನ್ನೆ ಸೆ ತುಮಾರೆ ಸೆ ಪಾಪ ಹುಯೇ ಹೈ. ದೇಹದ ಅಭಿಮಾನಿ ಆಗಿರುವ ಕಾರಣ ತಮ್ಮಿಂದ ಪಾಪ ಆಗಿದೆ. अब तुमको देही अभिमानी बनना है, मेरे साथ वापस घर चलना. ಈಗ ತಾವು ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು, ನನ್ನ ಜೊತೆ ವಾಪಸ್ಸು ಮನೆಗೆ ಬರಬೇಕಾಗಿದೆ.
आत्मा और शरीर दोनों को शुद्ध बनाने के लिए बाबा कहते मन मनाओ। बाबा ने तुमको रावण से आधा कल्प फ्रीडम दिलाई थी, अब फिर फ्रीडम दिला रहे हैं। ಆತ್ಮ ಮತ್ತು ದೇಹ ಎರಡು ಶುದ್ಧ ಮಾಡಕ್ಕೋಸ್ಕರ ತಂದೆ ಅಂತಾರೆ ಮನ್ಮನಾಗೋ. ತಂದೆ ನಿಮಗೆ ರಾವಣನಿಂದ ಅರ್ಧ ಕಲ್ಪ ಫ್ರೀಡಮ್ ಅನ್ನ ಕೊಡಿಸಿದ್ರು, ಈಗ ಮತ್ತೆ ಫ್ರೀಡಮ್ ಅನ್ನ ಕೊಡಿಸ್ತಿದ್ದಾರೆ. आधा कल्प तुम फ्रीडम राज्य करो, वहां 5 विकारों का नाम ही नहीं. ಅರ್ಧ ಕಲ್ಪ ತಾವು ಫ್ರೀಡಮ್ ರಾಜ್ಯವನ್ನ ಮಾಡಿ, ಅಲ್ಲಿ 5 ವಿಕಾರಗಳ ಹೆಸರೇ ಇಲ್ಲ. आप श्रीमत पर चल श्रेष्ठ बनना. अपने से पूछो हमारे में विकार कहाँ तक है. ಈಗ ಶ್ರೀಮತದಂತೆ ನಡೆದು ಶ್ರೇಷ್ಠರಾಗಿ ತಮ್ಮನ್ನ ತಾವೇ ಕೇಳಿ ನಮ್ಮಲ್ಲಿ ವಿಕಾರ ಎಲ್ಲಿವರೆಗೂ ಇದೆ. बाबा कहते एक तो मामी कम याद करो और कोई लड़ाई झगड़ा भी नहीं करना, नहीं तो तुम पवित्र कैसे बनेंगे. ತಂದೆ ತಿಳಿಸ್ತಾರೆ, ಒಂದಂತೂ ನನ್ನ ಒಬ್ಬನನ್ನ ನೆನಪು ಮಾಡಿ, ಮತ್ತೆ ಜಗಳ ಕಲಹ ಮಾಡಕ್ ಹೋಗ್ಬೇಡಿ, ಇಲ್ಲ ಅಂದರೆ ಪವಿತ್ರ ಹೆಂಗಾಗ್ತೀರ. तुम यहाँ आए हो पुरुषार्थ कर माला में पिरोने, नापास होंगे तो फिर माला में पिरो नहीं सके. ತಾವು ಇಲ್ಲಿ ಬಂದಿದ್ದೀರಾ ಪುರುಷಾರ್ಥ ಮಾಡಿ ಮಾಲೆಯಲ್ಲಿ ಮಣಿಯಾಗಕ್ಕೋಸ್ಕರ. ಫೈಲ್ ಆದ್ರೆ ಮಾಲೆಯಲ್ಲಿ ಬರಲ್ವಲ್ಲ. कलम कलम के बादशाही गवा देंगे, फिर अंत में बहुत पश्चाताप करना पड़े. ಕಲ್ಪ ಕಲ್ಪದ ರಾಜ್ಯ ಭಾಗ್ಯವನ್ನು ಕಳ್ಕೊಂಡ್ಬಿಡ್ತೀರ, ನಂತರ ಬಹಳಷ್ಟು ಪಶ್ಚಾತ್ತಾಪವನ್ನ ಮಾಡಬೇಕಾಗತ್ತೆ. उस पढ़ाई में भी रजिस्टर रहता है, लक्ष्य भी देखते हैं, ये भी पढ़ाई है, सुबह को उठकर तुम आपे ही ये पढ़. ಅಲ್ಲಿ ವಿದ್ಯೆಯಲ್ಲೂ ರಿಜಿಸ್ಟರ್ ಅನ್ನ ಇಡಲಾಗತ್ತೆ, ಲಕ್ಷ್ಯವನ್ನ ನೋಡ್ತಾರೆ, ಇದು ವಿದ್ಯೆಯಾಗಿದೆ. ಮುಂಜಾನೆ ಎದ್ದು ತಮ್ಮನ್ನ ತಾವೇ ಓದಿಸ್ಕೋಬೇಕಾಗಿದೆ. दिन में तो कर्म करना ही है, फुर्सत नहीं मिलती तो भक्ति भी मनुष्य सवेरे उठकर करते हैं. ಹಗಲಂತೂ ಕರ್ಮ ಮಾಡಲೇಬೇಕು, ಪುರ್ಸೊತ್ ಸಿಗೋದೇ ಇಲ್ಲ. ಭಕ್ತರು ಸಹ ಮುಂಜಾನೆ ಎದ್ದು ಭಕ್ತಿಯನ್ನ ಮಾಡ್ತಾರೆ. ये तो है ज्ञान मार्ग, भक्ति में भी पूजा करते करते फिर बुद्धि में कोई ना कोई देहदारी की याद आ जाती. ಇದಂತೂ ಭಕ್ತಿಯಾಗಿದೆ. ಭಕ್ತಿಯಲ್ಲೂ ಪೂಜೆಯನ್ನ ಮಾಡ್ತಾ ಮಾಡ್ತಾ ಬುದ್ಧಿಯಲ್ಲಿ ಯಾವುದೋ ಒಂದು ದೇಹದಾರಿಯ ನೆನಪು ಬಂದ್ಬಿಡುತ್ತೆ. यहाँ भी तुम बाबा को याद करते हो, फिर धंधा आदि याद आता जाता है. जितना बाबा की याद में रहेंगे उतना पाप करते जाए. ಇಲ್ಲೂ ಸಹ ತಾವು ತಂದೆಯನ್ನ ನೆನಪು ಮಾಡ್ತಾ ಇರ್ತೀರ, ನಂತರ ವ್ಯಾಪಾರ ವ್ಯವಹಾರಗಳು ನೆನಪಿಗೆ ಬರುತ್ತೆ. ಎಷ್ಟು ತಂದೆಯನ್ನ ನೆನಪು ಮಾಡ್ತೀರಾ ಅಷ್ಟು ಪಾಪಗಳು ಕಟ್ ಆಗತ್ತೆ. तुम बच्चे जब पुरुषार्थ करते करते बिल्कुल पवित्र बन जाएंगे, तब ये माला बन जाएंगे. ಯಾವಾಗ ತಾವು ಮಕ್ಕಳು ಪುರುಷಾರ್ಥವನ್ನ ಮಾಡ್ತಾ ಮಾಡ್ತಾ ಬಿಲ್ಕುಲ್ ಪವಿತ್ರರಾಗ್ಬಿಡ್ತೀರಾ, ಆಗ ಮಾಲೆಯ ಮಣಿ ಆಗ್ತೀರಾ. पूरा पुरुषार्थ नहीं किया तो प्रजा में चले जाएंगे. अच्छी रीति योग लगाएंगे, पढ़ेंगे, अपना बैगेज भविष्य के लिए ट्रांसफर कर देंगे तो रिटर्न में भविष्य में मिल जाएगा. ಪೂರ್ತಿ ಪುರುಷಾರ್ಥವನ್ನ ಮಾಡಿಲ್ಲ ಅಂದ್ರೆ ಪ್ರಜೆಗಳಲ್ಲಿ ಹೋಗ್ಬಿಡ್ತೀರ. ತುಂಬಾ ಚೆನ್ನಾಗಿ ಯೋಗವನ್ನ ಮಾಡ್ತಾ ವಿದ್ಯೆಯನ್ನ ಮಾಡ್ತಾ ತಮ್ಮ ಬ್ಯಾಗೇಜ್ ಅನ್ನ ಭವಿಷ್ಯಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಿಕೊಂಡಾಗ ರಿಟರ್ನ್ ನಲ್ಲಿ ಭವಿಷ್ಯದಲ್ಲೂ ಸಿಗತ್ತೆ. ईश्वर अर्थ देते हैं तो दूसरे जन्म में उसका रिटर्न मिलता है. अब बाबा कहते मैं डायरेक्ट आता हूँ. ಈಶ್ವರನ ಅರ್ಥ ಕೊಟ್ಟಾಗ ಬೇರೆ ಜನ್ಮದಲ್ಲಿ ಅದರ ರಿಟರ್ನ್ ಸಿಗುತ್ತೆ. ಈಗ ತಂದೆ ತಿಳಿಸ್ತಾರೆ, ನಾನು ಡೈರೆಕ್ಟ್ ಬಂದಿದ್ದೀನಿ. अभी तुम जो कुछ करते हो सो अपने लिए, मनुष्य दान पुण्य करते वो इनडायरेक्ट है. ಈಗ ನೀವೇನೆಲ್ಲ ಮಾಡ್ತಿದ್ದೀರಾ ನಿಮಗೋಸ್ಕರ ಮಾಡ್ಕೊಂತಿದ್ದೀರಾ. ಮಾನವ ದಾನ ಪುಣ್ಯವನ್ನ ಮಾಡ್ತಾನೆ, ಅದು ಇನ್ಡೈರೆಕ್ಟ್ ಆಗಿದೆ. ये समय तुम बाबा को बहुत याद करते हो, जानते हो ये पैसे तो सब खत्म हो जाएंगे.
ಈ ಸಮಯದಲ್ಲಿ ತಾವು ತಂದೆಯನ್ನ ಬಹಳ ನೆನಪು ಮಾಡ್ತೀರಿ. ಗೊತ್ತಿದೆ ಹಣ ಏನೆಲ್ಲ ಇದೆ ಇದೆಲ್ಲ ಸಮಾಪ್ತಿ ಆಗಲೇಬೇಕು. इससे अच्छा क्यों ना बाबा को मदद करे, बाप राजाई कैसे स्थापन करेंगे. ಒಳ್ಳೆಯದು ಅಂದ ಮೇಲೆ ಯಾಕೆ ನಾವು ತಂದೆಗೆ ಸಹಯೋಗ ನೀಡಬಾರದಾಗಿದೆ? ತಂದೆ ರಾಜ್ಯವನ್ನ ಯಾವ ರೀತಿ ಸ್ಥಾಪನೆ ಮಾಡ್ತಾರೆ? ನಾ ಕೋಯಿ ಲಷ್ಕರ್ ನಾ ಸೇನಾ ಆದಿ ಹೇ ನಾ ಹತ್ಯಾರ ಆದಿ ಸಬ್ ಕುಚ್ ಗುಪ್ತ ಹೈ. ಇಲ್ಲಿ ಯಾವುದೇ ಸೈನಿಕರು ಅಥವಾ ಸೈನ್ಯ ಅಸ್ತ್ರಶಸ್ತ್ರಗಳೇನೂ ಇಲ್ಲ, ಎಲ್ಲನೂ ಗುಪ್ತ ಆಗಿದೆ. कन्या को दहेज कोई कोई गुप्त देते हैं, पेटी बांध कर चाबी हाथ में दे देते हैं. कोई बहुत शो करते, कोई गुप्त देते. ಕನ್ಯೆಗೆ ಮದುವೆ ಆದಾಗ ಕೆಲವರು ಗುಪ್ತವಾಗಿ ಎಲ್ಲವನ್ನ ಕೊಡ್ತಾರೆ. ಅಂದರೆ ಪೆಟ್ಟಿಗೆಯಲ್ಲಿ ಬಂದ್ ಮಾಡಿ ಬೀಗವನ್ನ ಕೈ ಕೊಡ್ತಾರೆ. ಕೆಲವರಂತೂ ಶೋ ಮಾಡ್ತಾರೆ, ಕೆಲವರು ಗುಪ್ತ ಕೊಡ್ತಾರೆ. बाप भी कहते तुम सजनिया हो, तुमको हम विश्व का मालिक बनाने आए, तुम गुप्त मदद करते हो. ತಂದೆನೂ ತಿಳಿಸ್ತಾರೆ, ನೀವೆಲ್ಲ ಪ್ರಿಯತಮೆಯರಾಗಿದ್ದೀರ, ತಮಗೆ ನಾನು ವಿಶ್ವದ ಮಾಲೀಕನಾಗಿ ಮಾಡಕ್ಕೆ ಬಂದಿದ್ದೀನಿ, ತಾವು ಗುಪ್ತ ಸಹಯೋಗವನ್ನ ನೀಡ್ತೀರಾ. ये आत्मा जानते हैं बाहर का बम का कुछ भी नहीं, ये है ही विकारी पतित दुनिया, सृष्टि की वृद्धि होनी है ना. ಆತ್ಮ ಗೊತ್ತಿದೆ, ಹೊರಗಡೆ ಶೋ ಏನಿಲ್ಲ, ಇದಾಗಿದೆ ವಿಕಾರಿ ಪತಿತ ಪ್ರಪಂಚ, ಸೃಷ್ಟಿಯಂತೂ ವೃದ್ಧಿ ಆಗಲೇಬೇಕಲ್ಲ. ಆತ್ಮೋಂಕೋ ಆನಾ ಜರೂರ್ ಹೇ, ಜನಂ ತೋ ಔರ್ ಹಿ ಜಾಸ್ತಿ ಹೋಂಗೆ. ಆತ್ಮಗಳಂತೂ ಬರಲೇಬೇಕಲ್ಲ, ಇನ್ನೂ ಜನ್ಮ ಜಾಸ್ತಿ ಆಗ್ತಾ ಹೋಗುತ್ತೆ. कहते भी है इस हिसाब से अनाज पूरा नहीं होगा, ये है ही असुरी बुद्धि ಅಂತಿರ್ತಾರೆ. ಈ ಲೆಕ್ಕದಂತೆ ದವಸ ಧಾನ್ಯಗಳು ಪೂರ್ತಿ ಸಾಕಾಗಲ್ಲ ಅಂತ, ಇದಾಗಿದೆ ಅಸುರಿ ಬುದ್ಧಿ. तुम बच्चों को अब ईश्वरीय बुद्धि मिलती, भगवान पढ़ाते तो उसका कितना रिकॉर्ड रखना चाहिए. ಈಗ ತಮ್ಮ ಮಕ್ಕಳಿಗೆ ಈಶ್ವರಿಯ ಬುದ್ಧಿ ಸಿಕ್ಕಿದೆ, ಭಗವಂತ ಓದಿಸ್ತಿದ್ದಾರೆ ಅಂದಮೇಲೆ ಎಷ್ಟು ಸಂಪೂರ್ಣ ಗೌರವವನ್ನ ಇಟ್ಕೋಬೇಕಲ್ಲ. ಕಿತನಾ ಪಡ್ನಾ ಚಾಹಿಯೆ, ಕೈ ಬಚ್ಚೆ ಹೇ ಜಿನೆ ಪಢಾಯಿ ಕಾ ಶೌಕ್ ನಹಿ. ಎಷ್ಟೊಂದು ಓದಬೇಕಾಗತ್ತೆ. ಕೆಲವು ಮಕ್ಕಳು ಆ ರೀತಿ ಇದ್ದರೆ ಅವರಿಗೆ ವಿದ್ಯೆಯ ಆಸಕ್ತಿನೇ ಇರಲ್ಲ. तुम बच्चों को ये तो बुद्धि में रहना चाहिए, हम बाबा द्वारा ಕ್ರೌನ್ ಪ್ರಿನ್ಸ್ ಪ್ರಿನ್ಸೇಜ್ ಬನ್ ರಹೆ. ನಿಮ್ಮ ಮಕ್ಕಳಿಗೆ ಬುದ್ಧಿಯಲ್ಲಿರಬೇಕು, ಬಾಬಾ ಮುಖಾಂತರ ನಾವು ಕಿರೀಟಧಾರಿ ರಾಜಕುಮಾರ ರಾಜಕುಮಾರಿ ಆಗ್ತೀವಿ. अब बाबा कहते मेरे मत पर चलो, बाबा को याद करो, गड़ी गड़ी कहते हम भूल जाते. ಈಗ ತಂದೆ ಅಂತಾರೆ ನನ್ನ ಮತದಂತೆ ನಡೀರಿ, ತಂದೆಯನ್ನ ನೆನಪು ಮಾಡಿ, ಗಡಿ ಗಡಿ ಅಂತಾರೆ ನಾವು ಮರ್ತೋಗ್ತೀವಿ. स्टूडेंट कमे हम पाठ भूल जाते तो टीचर क्या कहेंगे, याद नहीं करेंगे तो विकर्म विनाश नहीं होगा. ಸ್ಟೂಡೆಂಟು ಪಾಠವನ್ನ ಮರ್ತೋಗ್ತೀನಿ ಅಂದ್ರೆ ಟೀಚರ್ ಏನ್ ಮಾಡಕ್ ಸಾಧ್ಯ? ನೆನಪು ಮಾಡಿಲ್ಲ ಅಂದ್ರೆ ವಿಕರ್ಮ ವಿನಾಶ ಆಗಲ್ವಲ್ಲ. क्या टीचर सब पर कृपा आशीर्वाद करेंगे कि ये पास हो जाए? यहाँ ये आशीर्वाद कृपा की बात नहीं है. बाबा कहते पढ़ो. ಏನು ಟೀಚರು ಎಲ್ಲರ ಮೇಲೆ ಕೃಪೆ ಆಶೀರ್ವಾದ ಮಾಡೋದಾ ಎಲ್ಲರೂ ಪಾಸ್ ಆಗಲಿ ಅಂತ? ಇಲ್ಲಂತೂ ಆಶೀರ್ವಾದ ಕೃಪೆಯ ಮಾತೇ ಇಲ್ಲ. ತಂದೆ ಅಂತಾರೆ ಓದಿ. बस धंधा आदि करो परंतु पढ़ना जरूरी है, तमो प्रधान से सतो प्रधान बनो, औरों को भी रास्ता बताओ. भले ವ್ಯಾಪಾರ ವ್ಯವಹಾರ ಮಾಡಿ ಓದಬೇಕು ಖಂಡಿತ, ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಿ ಇತರರಿಗೂ ದಾರಿಯನ್ನ ತೋರಿಸಿ. दिल से पूछना चाहिए हम बाबा की खिदमत में कितना है, कितनों को आप समान बनाते हैं. ಹೃದಯದಿಂದ ಕೇಳಬೇಕಾಗಿದೆ, ನಾವು ತಂದೆಗೆ ಎಷ್ಟು ಸಹಯೋಗಿಗಳಾಗಿದ್ದೀವಿ, ಇತರರನ್ನ ತಮ್ಮ ಸಮಾನ ಮಾಡಿಕೊಂಡಿದ್ದೀವ. त्रिमूर्ति चित्र तो सामने रखा है, ये शिव बाबा है, ये ब्रह्मा है, इस पढ़ाई से ये बनती. ತ್ರಿಮೂರ್ತಿ ಚಿತ್ರವನ್ನು ಮುಂದೆ ಇಡಲಾಗಿದೆ. ಇವರು ಶಿವಬಾಬಾ, ಇವರು ಬ್ರಹ್ಮ.
ಈ ವಿದ್ಯೆಯಿಂದ ಈ ರೀತಿ ಆಗ್ತೀವಿ. फिर 84 जन्म के बाद ये बनेंगे शिव बाबा ब्रह्मा तन में प्रवेश कर ब्राह्मणों को ये बना रहे हैं. ಮತ್ತೆ 84 ಜನ್ಮದ ನಂತರ ಈ ರೀತಿ ಆಗ್ತೀವಿ. ಶಿವ ಬಾಬಾ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಆಗಿ ಬ್ರಾಹ್ಮಣರಾಗಿ ಮಾಡ್ತಾರೆ. तुम ब्राह्मण बने हो, अब अपने दिल से पूछो हम पवित्र बने, दैवी गुण धारण किया. ನಾವು ಬ್ರಾಹ್ಮಣರಾಗಿದ್ದೀವಿ. ಈಗ ನಿಮ್ಮ ಹೃದಯದಿಂದ ಕೇಳಿ, ನಾವು ಪವಿತ್ರವಾಗಿದ್ದೀವ, ದೈವಿ ಗುಣ ಧಾರಣೆ ಮಾಡಿದೀವ. अपने देह को भूले है ये पुरानी जुत्ती है ना. ನಮ್ಮ ದೇಹವನ್ನ ಮರ್ತಿದೀವ, ಇದಂತೂ ಹಳೆ ಚಪ್ಪಲಿ ಆಗಿದೆ ಅಲ್ಲ. आत्मा पवित्र बन जाएंगी तो जुत्ती भी फर्स्ट क्लास मिलेंगी. ये पुराना चोला छोड़ नया चोला पहनेंगे, ये चक्कर फिरता ही रहता है. ಆತ್ಮ ಪವಿತ್ರವಾದಾಗ ಈ ಚಪ್ಪಲಿನೂ ಫಸ್ಟ್ ಕ್ಲಾಸ್ ಸಿಗತ್ತೆ. ಈ ಹಳೆ ಚಪ್ಪಲಿಯನ್ನ ಬಿಟ್ಟು ಹೊಸ ಚಪ್ಪಲಿಯನ್ನ ಹಾಕೊಳತ್ತೆ. ಈ ಚಕ್ರ ತಿರುಗುತ್ತಾ ಇರುತ್ತೆ. आज पुरानी जुत्ती में है, कल ये देवता बनना चाहते. बाप द्वारा भविष्य आधा कल्प के लिए विश्व का क्राउन प्रिंस बनते हैं. ಇವತ್ತು ಹಳೆ ಚಪ್ಪಲಿಯಲ್ಲಿದ್ದೀವಿ, ನಾಳೆ ದೇವತೆ ಆಗ್ಬೇಕಲ್ವಾ. ತಂದೆ ಮುಖಾಂತರ ಭವಿಷ್ಯ ಅರ್ಧ ಕಲ್ಪಕ್ಕೋಸ್ಕರ ವಿಶ್ವದ ಕಿರೀಟಧಾರಿ ರಾಜಕುಮಾರ ಆಗ್ತೀವಿ. हमारे उस राजाई को कोई छीन नहीं सकते, तो बाबा की श्रीमत पर चलना चाहिए. ನಮ್ಮ ರಾಜ್ಯವನ್ನ ಯಾರು ಕಿತ್ಕೊಳಕ್ಕೆ ಸಾಧ್ಯ ಅಂದ ಮೇಲೆ ತಂದೆಯ ಶ್ರೀಮತದಂತೆ ನಡಿಬೇಕಾಗಿದೆ. अपने से पूछो हम कितना याद करते, कितना स्वदर्श चक्रधारी बने और बनाए हैं. जो करेगा सो पाएगा. ನಿಮ್ಮಿಂದ ನೀವೇ ಕೇಳಿ, ನೀವೆಷ್ಟು ನೆನಪು ಮಾಡ್ತೀರಾ, ಎಷ್ಟು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಾ ಮತ್ತು ಆಗ್ತಿದ್ದೀರಾ. ಯಾರು ಮಾಡ್ತಾರೆ ಅವರೇ ಪಡಿತಾರಲ್ಲ. बाप रोज पढ़ाते, सबके पास मुरली जाती है ना. अच्छा ना भी मिले, 7 रोज का कोर्स तो मिल गया, बुद्धि में नॉलेज आ गई. ತಂದೆ ಪ್ರತಿನಿತ್ಯ ಓದಿಸ್ತಾರೆ. ಎಲ್ಲರ ಹತ್ರ ಮುರಳಿ ಹೋಗತ್ತೆ, ಒಳ್ಳೆಯದು. ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, 7 ದಿನ ಕೋರ್ಸ್ ಅಂತೂ ಸಿಕ್ಕಿದೆ, ಬುದ್ಧಿಯಲ್ಲಿ ಜ್ಞಾನ ಇದೆ ಅಲ್ಲ. शुरू में तो बट्टी बनी, फिर कोई पक्के कोई कच्चे निकल पड़े, क्योंकि माया का तूफान भी तो आता है ना. ಆರಂಭದಲ್ಲಿ ಬಟ್ಟಿ ಮಾಡಿದ್ರು, ಕೆಲವರು ಪಕ್ಕ ಆದ್ರು, ಕೆಲವರು ಕಚ್ಚಾ ಆದ್ರು. ಯಾಕೆಂದರೆ ಮಾಯೆಯ ಬಿರುಗಾಳಿನೂ ಬರುತ್ತಲ್ಲ. 6-8 मास पवित्र बन फिर देह अभिमान में आकर अपना घाटा कर लेते. माया बड़ी दुस्तर है. 6-7 ತಿಂಗಳು ಪವಿತ್ರವಾಗಿದ್ದು ನಂತರ ದೇಹ ಅಭಿಮಾನದಲ್ಲಿ ಬಂದು ತಮಗೆ ತಾವೇ ಲಾಸ್ ಮಾಡ್ಕೊಂತಾರೆ. ಮಾಯೆ ಶತ್ರು ಅಲ್ವಾ. आधा कल्प माया से हार खाई, अभी भी हार खाएंगे तो अपना पद गवा देंगे. ಅರ್ಧ ಕಲ್ಪ ಮಾಯೆ ಜೊತೆ ಸೋತೋದ್ರೆ, ಈಗ ಸೋತೋದ್ರೆ ಮತ್ತೆ ಪದವಿಯನ್ನ ಕಳ್ಕೊಂಡ್ಬಿಡ್ತಿರಲ್ಲ. नंबरवार मर्तबा तो बहुत है, कोई राजा रानी, कोई वजीर, कोई प्रजा, कोई तो हीरे जवाहरात के महल. ನಂಬರ್ವಾರ್ ಪದವಿ ಬಹಳಷ್ಟು ಇದೆ. ಕೆಲವರು ರಾಜ ರಾಣಿ, ಕೆಲವು ಮಂತ್ರಿಗಳು, ಕೆಲವರು ಪ್ರಜೆಯರು, ಕೆಲವರಂತೂ ವಜ್ರ ವೈಡೂರ್ಯದ ಮಹಲಲ್ಲಿ ಇರ್ತಾರೆ. प्रजा में भी कोई बहुत साहूकार होते, हीरे जवाहरों के महल होते. यहाँ भी देखो प्रजा से कर्जा उठाते हैं ना. ಪ್ರಜೆಗಳಲ್ಲೂ ಕೆಲವರು ಬಹಳ ಧನವಂತರಾಗಿರ್ತಾರೆ, ವಜ್ರ ವೈಡೂರ್ಯದ ಮಹಲ್ ಇರುತ್ತೆ. ಇಲ್ಲೂ ಸಹ ನೋಡಿ, ಪ್ರಜೆಗಳಿಂದ ಹಣವನ್ನ ಪಡಿತಾ ಇರ್ತಾರಲ್ಲ, ಅಂದ್ರೆ ಲೋನ್ ಪಡ್ಕೊಂತಾರಲ್ಲ. तो ಪ್ರಜಾ ಸಾಹುಕಾರ ಟೆಹರಿ ಯಾ ರಾಜ ಅಂದ ಮೇಲೆ ಪ್ರಜೆಗಳು ಧನವಂತರ, ರಾಜನ. अंधेर नगरी ये अभी की बात है. अब तुम बच्चों को ये निश्चय रखना चाहिए, हम विश्व का क्राउन प्रिंस बनने के लिए पढ़ते हैं. ಅಂಧಕಾರದ ಊರು, ಈ ಮಾತು ಈ ಸಮಯದಾಗಿ. ಈಗ ಮಕ್ಕಳಿಗೆ ನಿಶ್ಚಯ ಇರಬೇಕು, ನಾವು ವಿಶ್ವದ ಕಿರೀಟಧಾರಿ ರಾಜಕುಮಾರ ಆಗಕ್ಕೋಸ್ಕರ ಓದ್ತಾ ಇದ್ದೀವಿ. हम बैरिस्टर व इंजीनियर बनेंगे, ये कभी
स्कूल में भूल जाते क्या? कोई तो चलते चलते माया की तूफान लगने से पढ़ाई भी छोड़ देते. ನಾವು ಲಾಯರ್ ಇಂಜಿನಿಯರ್ ಆಗ್ತೀವಿ, ಇದು ಸ್ಕೂಲಲ್ಲಿ ಎಂದಾದರೂ ಮರೆತೋಗ್ತಾರೇನು? ಕೆಲವರಂತೂ ನಡೀತಾ ನಡೀತಾ ಮಾಯೆಯ ಬಿರುಗಾಳಿಯಲ್ಲಿ ವಿದ್ಯೆಯನ್ನೇ ಬಿಟ್ಬಿಡ್ತಾರೆ. बाप अपने बच्चों से एक रिक्वेस्ट करते, मीठे बच्चे अच्छी रीति पढ़ो तो अच्छा पद पाएंगे, बाबा के डैडी का लाज रखो. ತಂದೆ ತನ್ನ ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಮಧುರಾದ ಮಕ್ಕಳೇ ಚೆನ್ನಾಗಿ ಓದಿದ್ರೆ ಒಳ್ಳೆ ಪದವಿಯನ್ನು ಪಡಿತೀರಿ, ತಂದೆಯ ಗಡ್ಡದ ಗೌರವವನ್ನು ಇಟ್ಕೊಡಿ. तुम ऐसे गंदा काम करेंगे तो नाम बदनाम कर देंगे. सत्य बाप, सत्य टीचर, सदगुरु की निंदा कराने वाले ऊंच पद पा नहीं सकते. ನೀವು ಕೊಳಕಿನ ಕೆಲಸವನ್ನ ಮಾಡಿದ್ರೆ ಹೆಸರನ್ನೇ ಕೆಡಿಸ್ಬಿಡ್ತೀರ. ಸತ್ಯವಾದ ತಂದೆ, ಸತ್ಯವಾದ ಟೀಚರ್, ಸದ್ಗುರುವಿನ ನಿಂದನೆಯನ್ನ ಮಾಡಿಸಿದ್ರೆ ಉನ್ನತವಾದ ಪದವಿಯನ್ನ ಪಡೆಯೋದಿಲ್ಲ. इस समय तुम एरे जैसे बनते हो तो कौड़ियों पिछेड़ी तोड़े ही पड़ना चाहिए. ಈ ಸಮಯದಲ್ಲಿ ತಾವು ವಜ್ರ ಸಮಾನವಾಗಿ ತಯಾರಾಗ್ತಿದ್ದೀರ, ಗವ್ಯಗಳ ಹಿಂದೆ ಬೀಳಬೇಕೇನು? बाबा को साक्षात्कार हुआ और जट कौड़ियों को छोड़ दिया. अरे 21 जन्म के लिए बादशाही मिलती, फिर ये क्या करेंगे, सब दे दिया. ತಂದೆಗೆ ಸಾಕ್ಷಾತ್ಕಾರ ಆಯಿತು, ಎಲ್ಲ ಗವ್ಯಗಳನ್ನ ಬಿಟ್ಟು. ಅರೆ 21 ಜನ್ಮದ ರಾಜ್ಯ ಭಾಗ್ಯ ಸಿಗುತ್ತೆ, ಮತ್ತೆ ಇದೇನ್ ಮಾಡೋದು, ಎಲ್ಲವನ್ನ ಬಿಟ್ಟಾಕದ್ರಲ್ಲ. हम तो विश्व की बादशाही ले लेते, ये भी जानते हो विनाश होना है. ನಾವು ವಿಶ್ವದ ರಾಜ್ಯ ಭಾಗ್ಯವನ್ನ ಪಡಿತೀವಿ, ಇದಂತೂ ಅರಿವಿದೆ, ವಿನಾಶ ಅಂತೂ ಆಗಲೇಬೇಕು. अब नहीं पढ़ा तो टू लेट हो जाएगा, पछताना पड़ेगा. बच्चों को सब साक्षात्कार हो जाए. ಈಗ ಆಗಿಲ್ಲ, ಓದಿಲ್ಲ ಅಂದರೆ ಟೂ ಲೇಟ್ ಆಗ್ಲತ್ತೆ, ಪಶ್ಚಾತ್ತಾಪ ಪಡಬೇಕಾಗತ್ತೆ. ಮಕ್ಕಳಿಗೆ ಎಲ್ಲ ಸಾಕ್ಷಾತ್ಕಾರ ಆಗುತ್ತೆ. बाप कहते तुम बुलाते भी हो कि ये पतित पावन आओ, अब मैं पतित दुनिया में तुम्हारे लिए आया हूं और तुमको कहता हूं पावन बनाओ. ನೀವು ಕರೀತಿದ್ರಿ ಪತಿತ ಪಾವನ ಬನ್ನಿ ಅಂತ, ಈಗ ನಾನು ಪತಿತ ಪ್ರಪಂಚದಲ್ಲಿ ನಿಮಗೋಸ್ಕರ ಬಂದಿದೆ, ಮತ್ತೆ ನೀವೇ ಅಂತೀರಾ ಪಾವನ ಆಗಿ ಅಂತ. तुम फिर गड़ी गड़ी गंध में गिरते हो, मैं तो कालों का काल हूं, सबको ले जाऊंगा. ತಾವು ಗಡಿ ಗಡಿ ಕೊಳಕಿನಲ್ಲಿ ಬಿದ್ದೋಗ್ತೀರ, ನಾನು ಕಾಲಕ್ಕೂ ಕಾಲನಾಗಿದ್ದೀನಿ, ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. स्वर्ग में जाने के लिए बाबा आकर रास्ता बताते, नॉलेज देते, ये सृष्टि चक्र कैसे फिरता है, ये है बेहद की नॉलेज. ಸ್ವರ್ಗದಲ್ಲಿ ಹೋಗಕ್ಕೋಸ್ಕರ ಬಾಬೂರು ದಾರಿಯನ್ನ ತೋರಿಸ್ತಾರೆ, ಜ್ಞಾನವನ್ನ ನೀಡ್ತಾರೆ. ಈ ಸೃಷ್ಟಿ ಚಕ್ರ ಯಾವ ರೀತಿ ತಿರುಗತ್ತೆ, ಇದಾಗಿದೆ ಅನಂತವಾದ ಜ್ಞಾನ. जिन्होंने कल्प पहले पढ़ा वही आकर पढ़ेंगे, वो भी साक्षात्कार होता रहता है. ಯಾರು ಕಲ್ಪದ ಹಿಂದೆ ಓದಿದ್ರು ಅವರೇ ಒಂದು ಓದ್ತಾ ಇರ್ತಾರೆ, ಅದು ಸಾಕ್ಷಾತ್ಕಾರ ಆಗುತ್ತೆ. निश्चय हो जाए कि बेहद का बाप आए हैं, जिस भगवान से मिलने के लिए इतना भक्ति की, वो यहाँ आकर पढ़ा रहे हैं. ನಿಶ್ಚಯ ಆಗೋದ್ರೆ ಅನಂತವಾದ ತಂದೆ ಬಂದಿದ್ದಾರೆ, ಯಾವ ಭಗವಂತನ ಮಿಲನಕ್ಕೋಸ್ಕರ ಇಷ್ಟೊಂದು ಭಕ್ತಿ ಮಾಡ್ತಿದ್ವಿ ಅವರೇ ಬಂದು ಓದಿಸ್ತಾ ಇದ್ದಾರೆ. ऐसे भगवान बाबा से हम मुलाकात तो करें, कितना उल्लास खुशी से भागकर आए मिले, अगर पक्का निश्चय हो तो ठगी की बात नहीं. ಇಂತಹ ಭಗವಂತ ತಂದೆಯ ಜೊತೆ ಮಿಲನವನ್ನ ಮಾಡಬೇಕಲ್ಲ, ಇಷ್ಟೊಂದು ಉಲ್ಲಾಸ ಖುಷಿಯಿಂದ ಓಡೋಡಿ ಬಂದು ಮಿಲನ ಮಾಡಬೇಕು, ಆದರೆ ಪಕ್ಕಾ ನಿಶ್ಚಯದಿಂದ, ಮೋಸದ ಮಾತಲ್ಲ. ऐसे भी बहुत है, पवित्र बनते नहीं, पढ़ते नहीं, बस चलो बाबा के पास, ऐसे घूमने फिरने आ जाते हैं. ಆ ರೀತಿ ಬಹಳಷ್ಟು ಜನ ಇದ್ದಾರೆ, ಪವಿತ್ರ ಅಂತೂ ಆಗಲ್ಲ, ಓದೋದು ಇಲ್ಲ, ಆದ್ರೆ ನಡೀರಿ ಬಾಬೂರ ಹತ್ರ, ಇಲ್ಲಿ ತಿರುಗಾಡಕ್ಕೋಸ್ಕರ ಬಂದ್ಬಿಡ್ತಾರೆ. बाप बच्चों को समझाते, तुम बच्चों को गुप्त अपनी राजधानी स्थापन करना है,
ಪವಿತ್ರ ಬನೆಂಗೆ ತೋ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನೆಂಗೆ. ತಂದೆ ಮಕ್ಕಳು ತಿಳಿಸಿದರೆ ತಾವು ಮಕ್ಕಳು ಗುಪ್ತವಾಗಿ ನಿಮ್ಮ ರಾಜಧಾನಿಯ ಸ್ಥಾಪನೆ ಮಾಡಿಕೊಳ್ಳಿ. ಪವಿತ್ರರಾದರೆ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀರಿ. ये राजयोग बाबा ही सिखाते, बाकी वो तो अटयोगी है ना. बाबा कहते अपने को आत्मा समझ बाबा को याद. ये ರಾಜಯೋಗ ಬಾಬಾನೇ ಕಲಿಸ್ಕೊಡ್ತಾರೆ, ಬಾಕಿ ಅದೆಲ್ಲ ಹಠಯೋಗ ಆಗಿದೆ. ತಂದೆ ಹೇಳ್ತಾರೆ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನನ್ನನ್ನ ನೆನಪು ಮಾಡ್ತಾ ಇರಿ. ये नशा रखो, हम बेहद के बाबा से विश्व का क्राउन प्रिंस बनने आए हैं, फिर श्रीमत पर चलना चाहिए. ಈ ನಶೆ ಇರಲಿ. ನಾನು ಅನಂತವಾದ ತಂದೆಯಿಂದ ವಿಶ್ವದ ಕಿರೀಟಧಾರಿ ರಾಜಕುಮಾರ ಆಗಕ್ಕೆ ಬಂದಿದೆ. ನಂತರ ಶ್ರೀಮತದಂತೆ ನಡಿಬೇಕಲ್ಲ. ಮಾಯಾ ಐಸೆ ಹೇ ಜೋ ಬುದ್ಧಿ ಕಾ ಯೋಗ ತೋड़ देती. ಬಾಪ್ ಸಮರ್ಥ है तो ಮಾಯಾ भी ಸಮರ್ಥ है. ಮಾಯಾ ಯಾವ ರೀತಿ ಇದೆ ಅಂದ್ರೆ ಬುದ್ಧಿಯೋಗವನ್ನ ಕಟ್ ಮಾಡಿಬಿಡುತ್ತೆ. ತಂದೆ ಸಮರ್ಥ ಆಗಿದ್ದರೆ ಅದೇ ರೀತಿ ಮಾಯಿನೂ ಸಮರ್ಥ ಆಗಿದೆ. आधा कल्प है रामराज, आधा कल्प है रावण का राज, ये भी कोई नहीं जानते. ಅರ್ಧ ಕಲ್ಪ ರಾಮರಾಜ್ಯ ಆದರೆ ಅರ್ಧ ಕಲ್ಪ ರಾವಣ ರಾಜ್ಯ ಆಗಿದೆ. ಇದು ಸಹ ಯಾರಿಗೂ ಅರಿವೇ ಇಲ್ಲ. अच्छा, मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों के रूहानी माता पिता बाप दादा को याद प्यार गुड मॉर्निंग और नमस्ते. धारणೆಗೋಸ್ಕರ ಮುಖ್ಯ ಸಾರ ಮೊದಲನೇದು, सदा नशा रहे, हम आज पढ़ते हैं कल क्राउन प्रिंस प्रिंसेज बनेंगे. ಸದಾ ನಶೆ ಇರಲಿ. ಇವತ್ತು ನಾವು ಓದ್ತಿದ್ದೀವಿ, ನಾಳೆ ಕಿರೀಟಧಾರಿ ರಾಜಕುಮಾರ ರಾಜಕುಮಾರಿ ಆಗ್ತೀವಿ. अपने दिल से पूछना है हम ऐसा पुरुषार्थ करते हैं. ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ, ನಾನು ಇಂತಹ ಪುರುಷಾರ್ಥವನ್ನ ಮಾಡ್ತೀನ. ಬಾಪ್ ಕಾ ಇತನಾ ರಿಗಾರ್ಡ್ ಹೇ, ಪಢಾಯಿ ಕಾ ಶೌಕ್ ಹೇ. ತಂದೆಯ ಬಗ್ಗೆ ಇಷ್ಟೊಂದು ಗೌರವ ಇದೆಯಾ, ವಿದ್ಯೆಯ ಮೇಲೆ ಆಸಕ್ತಿ ಇದೆಯಾ. ಎರಡನೇನು, बाप के कर्तव्य में गुप्त मददगार बनना है. भविष्य के लिए अपना बैगेज ट्रांसफर कर दे. ತಂದೆಯ ಕರ್ತವ್ಯದಲ್ಲಿ ಗುಪ್ತ ಸಹಯೋಗಿಗಳಾಗಬೇಕು. ಭವಿಷ್ಯಕ್ಕೋಸ್ಕರ ತಮ್ಮ ಬ್ಯಾಗೇಜ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿದೆ. कौड़ियों के पीछे समय ना गवाकर हीरे जैसे बनाने का पुरुषार्थ करना है. ಗವ್ಯಗಳ ಹಿಂದೆ ಸಮಯವನ್ನ ಕಳೆಯೋ ಬದಲು ವಜ್ರ ಸಮಾನ ಆಗುವ ಪುರುಷಾರ್ಥವನ್ನ ಮಾಡಬೇಕಾಗಿದೆ. ಇಂದಿನ ವರದಾನ, मन बुद्धि को मनमत से फ्री कर सूक्ष्म वतन का अनुभव करने वाले डबल लाइट भव. ಮನಸ್ಸು ಬುದ್ಧಿಯನ್ನ ಮನ್ಮತದಿಂದ ಫ್ರೀ ಮಾಡಿ ಸೂಕ್ಷ್ಮ ವತನದ ಅನುಭವವನ್ನ ಮಾಡುವಂತವರು ಡಬಲ್ ಲೈಟ್ ಭವ. सिर्फ संकल्प शक्ति अर्थात मन बुद्धि को सदा मनमत से खाली रखो तो जहां रहते भी वतन की सभी सीन सीनरियां ऐसे स्पष्ट अनुभव करेंगे जैसे दुनिया के कोई भी सीन स्पष्ट दिखाई देती. ಸಂಕಲ್ಪ ಶಕ್ತಿ ಅಂದ್ರೆ ಮನಸ್ಸು ಬುದ್ಧಿಯನ್ನ ಸದಾ ಮನ್ಮತದಿಂದ ಖಾಲಿ ಇಟ್ಕೊಳ್ಳಿ. ಇಲ್ಲಿ ಇರ್ತಿದ್ರು ಸಹ ವತನದಲ್ಲಿ ಎಲ್ಲಾ ಸೀನರಿಯನ್ನ ಯಾವ ರೀತಿ ಸ್ಪಷ್ಟವಾಗಿ ಅನುಭವ ಮಾಡ್ತೀರಂದ್ರೆ ಯಾವ ರೀತಿ ಈ ಪ್ರಪಂಚದ ಎಲ್ಲ ಸೀನರಿಯನ್ನ ನೋಡ್ತೀಯ. इस अनुभव के लिए कोई बोझ अपने ऊपर नहीं रखो, सब बोझ बाबा को देकर डबल लाइट बनो. ಈ ಅನುಭವಕ್ಕೋಸ್ಕರ ಯಾವುದೇ ಭಾರವನ್ನ ತಮ್ಮ ಮೇಲೆ ಇಟ್ಕೋಬೇಡಿ, ಎಲ್ಲಾ ಭಾರವನ್ನ ತಂದೆಗೆ ಕೊಟ್ಟು ಡಬಲ್ ಲೈಟ್ ಆಗಿ. मन बुद्धि से सदा शुद्ध संकल्प का भोजन करो, कोई भी व्यर्थ संकल्प विकल्प का अशुद्ध भोजन नहीं करो. ಮನಸ್ಸು ಬುದ್ಧಿಯಿಂದ ಸದಾ ಶುದ್ಧ ಸಂಕಲ್ಪದ ಭೋಜನವನ್ನೇ ಮಾಡಿ. ಎಂದು ವ್ಯರ್ಥ ಸಂಕಲ್ಪ ವಿಕಲ್ಪದ ಅಶುದ್ಧ ಆಹಾರವನ್ನ ಸೇವನೆ ಮಾಡಬೇಡಿ. बोझ से हल्के होकर ऊंची स्थिति का अनुभव कर सकते. ಭಾರದಿಂದ ಹಗುರರಾಗಿ ಉನ್ನತವಾದ ಸ್ಥಿತಿಯ ಅನುಭವವನ್ನ ಮಾಡಬಹುದಾಗಿದೆ. ಇಂದಿನ ಸ್ಲೋಗನ್ ಆಗಿದೆ,
व्यर्थ को फुल स्टॉप दो और शुभ भावना का स्टॉक फुल करो. ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಕೊಡಿ, ಶುಭ ಭಾವನೆಯ ಸಂಪೂರ್ಣ ಸ್ಟಾಕ್ ಅನ್ನ ಇಟ್ಕೊಳ್ಳಿ. ಇಂದಿನ ಅವ್ಯಕ್ತ ಇಶಾರೆ. कंबाइंड रूप की स्मृति से सदा विजयी बनो. अगर चलते चलते कभी असफलता मुश्किल का अनुभव होता तो उसका कारण सिर्फ खिदमतगार बन जाते हो. ನಡೀತಾ ನಡೀತಾ ಕೆಲವೊಂದು ಸಲ ಅಸಫಲತೆ ಕಷ್ಟದ ಅನುಭವ ಆಗುತ್ತೆ ಅಂದರೆ ಅದಕ್ಕೆ ಕಾರಣ ಆಗಿದೆ ನೀವು ಸಹಯೋಗಿಗಳಾಗ್ತೀರ. खुदाई खिदमतगार नहीं होते, खुदा को खुदमत से खुद नहीं करो. ಭಗವಂತನ ಸೇವಕರಾಗೋದಿಲ್ಲ, ಸ್ವಯಂ ಸೇವಕರಾಗ್ತೀರಾ, ತಂದೆಯ ಜೊತೆ ಜೋಡಣೆ ಆಗೋದಿಲ್ಲ. जब नाम है खुदाई खिदमतगार तो कंबाइंड को अलग क्यों करते हो? ಹೆಸರೇ ಆಗಿದೆ ಭಗವಂತನ ಸೇವಕರು ಸಹಯೋಗಿಗಳು ಅಂದ ಮೇಲೆ ಕಂಬೈಂಡ್ ದನ್ನ ಬೇರೆಯಾಗಿ ಯಾಕೆ ಮಾಡ್ತೀರಾ? सदा अपना ये नाम याद रखो तो सेवा में स्वतः खुदाई जादू बर जाएगा. ಸದಾ ತಮ್ಮ ಹೆಸರನ್ನ ನೆನಪಿಟ್ಕೊಳ್ಳಿ, ಸೇವೆಯಲ್ಲಿ ಸ್ವತಃ ಭಗವಂತನ ಜಾದು ತುಂಬೋಗ್ಬಿಡತ್ತೆ. ಓಂ ಶಾಂತಿ.